ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ತುಂಬ ಜನ ನಮಗೆ ಏನಂತ ಕೇಳ್ತಾರೆ ಅಂದರೆ, ನಮಗೆ ತಿರುಮಲದಲ್ಲಿ ಹೋದಾಗ ನಮಗೆ ಕನ್ಫರ್ಮ್ ಟಿಕೆಟ್ ಬೇಕು, ಲಕ್ಕಿ ಡಿಪ್ ಟಿಕೆಟ್ ಎಲ್ಲ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನನಗೆ ಕನ್ಫರ್ಮ್ ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಹಾಗೆ ಕನ್ಫರ್ಮ್ ಟಿಕೆಟ್ ಜೊತೆಗೆ ತುಂಬ ಸುಲಭವಾಗಿ ದರ್ಶನ ಆಗಬೇಕು ಅಂತ ಕೇಳ್ತಾರೆ. ಯಾರಿಗೆಲ್ಲ ತಿರುಮಲದಲ್ಲಿ ತುಂಬ ಸುಲಭವಾಗಿ ದರ್ಶನ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಮೊದಲಿಗೆ ತಿರುಮಲದಲ್ಲಿ ಆರ್ಜಿತ ಸೇವೆ ಅಂತ ಹೇಳಿದೆ, ಲಕ್ಕಿ ಡಿಪ್ ಸೇವೆಗಳು ಹೇಳಿದ್ನಲ್ಲ, ಅದೇ ರೀತಿ ಇನ್ನೂ ಕೆಲವು ಆರ್ಜಿತ ಸೇವೆಗಳಿದೆ. ಈ ಸೇವೆಗಳು ನಮಗೆ ಉತ್ಸವ ಮೂರ್ತಿಗೆ ನಡೆಸುವ ಸೇವೆಗಳಾಗಿರುತ್ತೆ. ಉತ್ಸವ ಮೂರ್ತಿಯಲ್ಲಿ ವಿಶೇಷವಾಗಿ ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿ ಅವರಿಗೆ ನಡೆಸುವ ಸೇವೆಗಳಾಗಿರುತ್ತೆ. ಈ ಆರ್ಜಿತ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ಕೇವಲ 1 ಅವರ್ ಒಳಗೆ ದರ್ಶನ ಆಗಿ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರೆಲ್ಲ ತಿರುಮಲದಲ್ಲಿ ತುಂಬ ಸುಲಭವಾಗಿ ದರ್ಶನ ಆಗಬೇಕು ಅಂತ ಅನ್ಕೊತಿರೋ ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನ ವಯಸ್ಸಾದವರು ಇರ್ತಾರೆ, ಹಾಗೆ ಚಿಕ್ಕ ಮಕ್ಕಳ ಜೊತೆ ನೀವು ದರ್ಶನಕ್ಕೆ ಹೋಗ್ತಾ ಇರ್ತೀರ, ನಮಗೆ ತುಂಬ ಹೊತ್ತು ಕ್ಯೂ ಲೈನ್ಸ್ನಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅನ್ನೋರು ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡಿಕೊಂಡು ನಿಮಗೆ ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ತಿರುಮಲದಲ್ಲಿ ಉತ್ಸವ ಮೂರ್ತಿಗೆ ನಡೆಸುವ ಸೇವೆಗಳು ಯಾವುದು ಅಂದರೆ ಆರ್ಜಿತ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ, ಹಾಗೆ ಊಂಜಲ್ ಸೇವಾ. ಈ 4 ಸೇವೆಗಳು ನಮಗೆ ಉತ್ಸವ ಮೂರ್ತಿಗೆ ನಡೆಸುವ ಸೇವೆಗಳಾಗಿರುತ್ತೆ. ಯಾರೆಲ್ಲ ಈ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊತಾರೋ ಅವರಿಗೆ ಸುಪಥಮ್ ಮೂಲಕ ದರ್ಶನಕ್ಕೆ ಎಂಟ್ರಿ ಪಾಯಿಂಟ್ ಇರುತ್ತೆ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ತಿರುಮಲದಲ್ಲಿ ಸುಪಥಮ್ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಇದು ತುಂಬಾ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ನೀವು ಸುಪಥಮಿಂದ ಎಂಟ್ರಿ ಆದರೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಒಳಗೆ ಹೋಗಿ ಅಲ್ಲಿಂದ ಒಂದು ಬ್ರಿಡ್ಜ್ ದಾಟಿದ್ರೆ ನಮಗೆ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಈಗ ಮೊದಲಿಗೆ ಒಂದೊಂದಾಗಿ ಯಾವ ದರ್ಶನ ಇದೆ ಅಂತ ನೋಡೋಣಂತೆ. ಮೊದಲಿಗೆ ಕಲ್ಯಾಣೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಒಂದು ನುಡಿ ಇದೆ, ತಿರುಮಲ ಅಂದರೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ. ಕಲ್ಯಾಣೋತ್ಸವ ಪ್ರತಿದಿನ ನಿತ್ಯವಾಗಿ ನೆರವೇರ್ತಿರುತ್ತೆ, ಅದನ್ನು ನಿತ್ಯೋತ್ಸವ ಅಂತ ಕರೀತಾರೆ. ಹಾಗಾಗಿ ತುಂಬ ವಿಶೇಷವಾದ ಸೇವೆ ಅಂದರೆ ಅದು ತಿರುಮಲದಲ್ಲಿ ಕಲ್ಯಾಣೋತ್ಸವ ಅಂತ ಹೇಳ್ಬೋದು. ಈ ಕಲ್ಯಾಣೋತ್ಸವದಲ್ಲಿ ಯಾರು ಭಾಗವಹಿಸ್ತಾರೋ ಅವರಿಗೆ ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಸಾಕಷ್ಟು ಜನ ಹರಕೆ ಹೊತ್ತಿರ್ತಾರೆ ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು ಅಂತ. ಇದು ನಮಗೆ ದಿನಕ್ಕೆ 1,000 ಟಿಕೆಟ್ಗಳಷ್ಟು ರಿಲೀಸ್ ಮಾಡ್ತಾರೆ, ಅದು ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಮಿನಿಮಮ್ 2 ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಟಿಕೆಟ್ಗೆ 2 ಬಿಡ್ತಾರೆ, 1000 ರೂಪೀಸ್ ಟಿಕೆಟ್ ಆಗಿರುತ್ತೆ. ಯಾರೆಲ್ಲ ನೀವು ಕಲ್ಯಾಣೋತ್ಸವದ ಟಿಕೆಟ್ನ ಬುಕ್ ಮಾಡ್ಕೊತೀರೋ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ತನಕ ಎಂಟ್ರಿ ಇರುತ್ತೆ. ನೀವು ಸುಪಥಮ್ ಮೂಲಕ ನಿಮ್ಮ ಕಲ್ಯಾಣೋತ್ಸವದ ಟಿಕೆಟ್ನೊಂದಿಗೆ ಆಧಾರ್ ಕಾರ್ಡ್ನ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ಹೋಗಿ ಒಳಗಡೆ ನಿಮಗೆ ಮಹಾದ್ವಾರವನ್ನು ಎಂಟರ್ ಆಗಬೇಕಾಗತ್ತೆ. ಮಹಾದ್ವಾರವನ್ನು ಎಂಟರ್ ಆದ ತಕ್ಷಣ ನಿಮಗೆ ಎಡಗಡೆಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಆ ಕಲ್ಯಾಣೋತ್ಸವ ಮಂಟಪದಲ್ಲಿ ನಿಮ್ಮನ್ನು ಕೂರಿಸಿರ್ತಾರೆ. ತುಂಬ ಹೊತ್ತುಗಳ ಕಾಲ ಕೂತ್ಕೋಬೇಕಾಗತ್ತೆ, ಯಾಕೆಂದರೆ ಕಲ್ಯಾಣೋತ್ಸವ ನೆರವೇರೋದು 1-1.5 ಗಂಟೆಗಳ ಕಾಲ ಒಂದು ಪೂಜಾ ಕಾರ್ಯಕ್ರಮ ನೆರವೇರುತ್ತೆ. ಹಾಗಾಗಿ ನೀವು 1-1.5 ಗಂಟೆಗಳ ಕಾಲ ನೀವು ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಬೇಕಾಗಿರುತ್ತೆ. ಇದರಲ್ಲಿ ಮಲಯಪ್ಪ ಸ್ವಾಮಿಯವ್ರನ್ನ ಕರೆದುಕೊಂಡು ಬಂದು ಅಲ್ಲಿ ಕಳಶ ಪ್ರತಿಷ್ಠಾಪನೆ ಇರುತ್ತೆ, ಹಾಗೆ ಲಾಜಾ ಹೋಮ ಇರುತ್ತೆ, ಹಾಗೆ ಮಾಂಗಲ್ಯ ಧಾರಣೆ ಇರುತ್ತೆ. ಒಂದು ವಿವಾಹ ಮಹೋತ್ಸವ ಹೇಗಿರುತ್ತೋ ಹಾಗೆ ಈ ಕಲ್ಯಾಣೋತ್ಸವ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಕಲ್ಯಾಣೋತ್ಸವ ಟಿಕೆಟ್ನ ಬುಕ್ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಕಲ್ಯಾಣೋತ್ಸವ ಆದ ನಂತರ ಪಕ್ಕದಲ್ಲೇ ನಮಗೆ ಗರ್ಭಗುಡಿ ಇರುತ್ತೆ. ಪಕ್ಕದಲ್ಲೇ ಕರ್ಕೊಂಡ್ಬಂದು ವೆಂಡಿ ವಾಕಿಲಿ ಮುಖಾಂತರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ಬೋದಾಗತ್ತೆ. ಕಲ್ಯಾಣೋತ್ಸವ ಆದ ನಂತರ ಕೇವಲ 10 ನಿಮಿಷದಲ್ಲೇ ನಿಮಗೆ ದರ್ಶನ ಆಗಿ ಹೊರಗಡೆ ಬಂದುಬಿಡ್ತೀರಾ. ಅಷ್ಟು ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಕಲ್ಯಾಣೋತ್ಸವ ಟಿಕೆಟಲ್ಲಿ ಭಾಗವಹಿಸಿರ್ತಾರೋ ಅವರಿಗೆ ಒಂದು ವಿಶೇಷವಾದ ಬ್ಲೌಸ್ ಪೀಸ್ನ ಕೊಡ್ತಾರೆ, ಹಾಗೆ ಶಲ್ಯವನ್ನು ಕೊಡ್ತಾರೆ, ಹಾಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದನ್ನು ಸ್ವೀಕರಿಸ್ಬೋದಾಗಿರುತ್ತೆ. ಈ ಕಲ್ಯಾಣೋತ್ಸವ ಸೇವೆ ಆದ ನಂತರ ಮುಂದಿನ ಸೇವೆ ಯಾವುದು ಅಂದರೆ ಅದು ಊಂಜಲ್ ಸೇವೆ. ಈ ಊಂಜಲ್ ಸೇವೆ ಇನ್ನಷ್ಟು ವಿಶೇಷವಾಗಿರುತ್ತೆ. ನನಗೆ ತುಂಬ ಇಷ್ಟವಾದ ಸೇವೆ ಅಂದರೆ ಅದು ಊಂಜಲ್ ಸೇವೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಮಲಯಪ್ಪ ಸ್ವಾಮಿಯವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಕಲ್ಯಾಣೋತ್ಸವದಲ್ಲಿ ತುಂಬ ಜನ ಇರ್ತಾರೆ, ಹಾಗಾಗಿ ಸ್ವಲ್ಪ ದೇವರು ದೂರ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಈ ಊಂಜಲ್ ಸೇವೆನಲ್ಲಿ ಕೇವಲ 150 ಟಿಕೆಟ್ಗಳು ಮಾತ್ರ ರಿಲೀಸ್ ಮಾಡ್ತಾರೆ. ಹಾಗೆ ನಿಮಗೆ ಊಂಜಲ್ ಸೇವೆಗೆ ಹೋಗಬೇಕು ಅಂದರೆ 12 ಗಂಟೆಗೆ ಎಂಟ್ರಿ ಪಾಯಿಂಟ್ನಲ್ಲಿ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೆ ಮೊದಲಿಗೆ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಊಂಜಲ್ ಸೇವೆಯಲ್ಲಿ ಮೊದಲು ದರ್ಶನ ಇರುತ್ತೆ. ದರ್ಶನ ಆದ ನಂತರ ನೀವು ಲಡ್ಡು ಪ್ರಸಾದ ಅಂದರೆ ಚಿಕ್ಕ ಲಡ್ಡು ಪ್ರಸಾದ ಅಥವಾ ಅನ್ನ ಪ್ರಸಾದವನ್ನು ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೈ ತೊಳ್ಕೊಳ್ಳುವ ಜಾಗ ಇದೆ, ಅದರ ಎದುರುಗಡೆ ನಮಗೆ ಅದ್ದಾಲ ಮಂಟಪ ಅಂತ ಕರೀತಾರೆ, ಅದನ್ನು ಅಯ್ಯನ ಮಹಲ್ ಅಂತ ಕರೀತಾರೆ. ವಿಶೇಷವಾದ ದರ್ಪಣ ಮಂದಿರ ಅಂತ ಹೇಳ್ಬೋದು. ಅಲ್ಲಿಗೆ ಮಲಯಪ್ಪ ಸ್ವಾಮಿಯವರು ಬರ್ತಾರೆ. ಮಲಯಪ್ಪ ಸ್ವಾಮಿಯವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ವಿಶೇಷವಾದ ಮಂತ್ರಘೋಷಗಳೊಂದಿಗೆ ಮಹಾಮಂಗಳಾರತಿ
ಮಂಗಳಾರತಿ ನೆರವೇರುತ್ತೆ. ಅದಾದ ನಂತರ ನಮಗೆ ದರ್ಪಣದ ಮಂದಿರದ ಒಳಗಡೆ ಬಿಡ್ತಾರೆ. ಆವಾಗ ನಮಗೆ ಮಲಯಪ್ಪ ಸ್ವಾಮಿಯನ್ನು ಅತಿ ಸಮೀಪದಿಂದ ದರ್ಶನ ಮಾಡ್ಕೊಳ್ಬೋದಾಗತ್ತೆ. ಹಾಗಾಗಿ ಇದು ವಿಶೇಷವಾದ ಸೇವೆ ಅಂತ ಹೇಳ್ಬೋದು. ಅದಾದ ನಂತರ ಹೊರಗಡೆ ಬಂದು ನಮಗೆ ಲಡ್ಡು ಪ್ರಸಾದವನ್ನು ಸ್ವೀಕರಿಸಬಹುದಾಗಿರುತ್ತೆ. ನೀವೇನಾದರೂ ಟಿಕೆಟ್ ತೋರಿಸಿ ಊಂಜಲ್ ಸೇವೆಗೆ ಹೋಗಲಿಲ್ಲ ಅಂದರೆ ಮತ್ತೆ ನಿಮಗೆ ಹೊರಗಡೆ ಬಂದುಬಿಟ್ರೆ ಮತ್ತೆ ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಅಲ್ಲಿ ಅನ್ನಪ್ರಸಾದವನ್ನು ತೆಗೆದುಕೊಂಡ ನಂತರ ಒಳಗಡೆನೆ ನೀವು ದರ್ಪಣ ಮಂದಿರಕ್ಕೆ ಹೋಗಿ ನೀವು ಊಂಜಲ್ ಸೇವೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಇನ್ನು ಊಂಜಲ್ ಸೇವೆ ಆದ ನಂತರ ಮುಂದಿನ ಸೇವೆ ಯಾವುದು ಅಂದರೆ ಅದು ಆರ್ಜಿತ ಬ್ರಹ್ಮೋತ್ಸವ ಅಂತ ಕರೀತಾರೆ. ಆರ್ಜಿತ ಬ್ರಹ್ಮೋತ್ಸವ ಬಂದ್ಬಿಟ್ಟು ಶ್ರೀ ಮಲಯಪ್ಪ ಸ್ವಾಮಿಯವ್ರನ್ನ ಮೊದಲಿಗೆ ಶೇಷವಾಹನದ ಮೇಲೆ, ನಂತರ ಗರುಡ ವಾಹನದ ಮೇಲೆ, ಹಾಗೆ ಹನುಮಂತ ವಾಹನದ ಮೇಲೆ ಕೂರಿಸಿ ವಿಶೇಷವಾಗಿ ನೈವೇದ್ಯ ಹಾಗೂ ಮಹಾಮಂಗಳಾರತಿಗಳನ್ನ ಮಾಡ್ತಾರೆ. ಈ ಆರ್ಜಿತ ಬ್ರಹ್ಮೋತ್ಸವ ಎಲ್ಲಿ ನೆರವೇರುತ್ತೆ ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ವೈಭವೋತ್ಸವ ಮಂಟಪ ಅಂತ ಇರುತ್ತೆ. ಈ ವೈಭವೋತ್ಸವ ಮಂಟಪದಲ್ಲಿ ಈ ಆರ್ಜಿತ ಸೇವೆ ನೆರವೇರುತ್ತೆ. ಹಾಗಾಗಿ ಯಾರೆಲ್ಲ ನೀವು ಆರ್ಜಿತ ಬ್ರಹ್ಮೋತ್ಸವಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತೀರೋ ಮೊದಲು ವೈಭವೋತ್ಸವ ಮಂಟಪಕ್ಕೆ ಹೋಗಿ ಅಲ್ಲಿ ನೀವು ಆರ್ಜಿತ ಬ್ರಹ್ಮೋತ್ಸವವನ್ನು ವೀಕ್ಷಣೆ ಮಾಡಿ ನಂತರ ಸುಪಥಂನಿಂದ ಹೋಗಿ ನೀವು ದೇವರ ದರ್ಶನವನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಒಮ್ಮೆ ಯಾವುದಾದರೂ ಆರ್ಜಿತ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ಮತ್ತೆ ನೀವು ಸಪ್ರೇಟಾಗಿ ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಟಿಕೆಟಲ್ಲಿ ನಿಮಗೆ ದರ್ಶನದ ವ್ಯವಸ್ಥೆ ಕೂಡ ಇರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವ ಮತ್ತು ಊಂಜಲ್ ಸೇವೆ ಎರಡು ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಏನಾದರೂ ನೀವು ಒಬ್ರದ್ದು ಬೇಕಾದ್ರೆ ಒಬ್ರದ್ದು ಬುಕ್ ಮಾಡ್ಕೊಳ್ಬೋದು, ಮ್ಯಾಕ್ಸಿಮಮ್ ಇಬ್ಬರದ್ದು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ಪ್ರೊಸೀಜರ್ ಕೂಡ ತೋರಿಸ್ತೀವಿ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಇನ್ನು ಆರ್ಜಿತ ಬ್ರಹ್ಮೋತ್ಸವ ಆದ ನಂತರ ನಡೆಯುವ ಸೇವೆ ಅಂದರೆ ಅದು ಸಹಸ್ರ ದೀಪಾಲಂಕರಣ ಸೇವೆ. ಈ ಸಹಸ್ರ ದೀಪಾಲಂಕರಣ ಸೇವೆ ದೇವಸ್ಥಾನದ ಮುಂಭಾಗದಲ್ಲಿರುವ ಸಹಸ್ರ ದೀಪಾಲಂಕರಣ ಮಂಟಪದಲ್ಲಿ ನೆರವೇರುತ್ತೆ. ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಈ ಸಹಸ್ರ ದೀಪಾಲಂಕರಣ ಸೇವೆ ಇರುತ್ತೆ. ನಿಮಗೆ ಇದು ಟಿಕೆಟ್ ಇರಲೇಬೇಕು ಅಂತ ಏನಿಲ್ಲ. ನೀವು ಹೊರಗಡೆ ಇದ್ರೂ ತಿರುಮಲದಲ್ಲಿ ಎಲ್ಲೇ ಇದ್ರೂ ಈ ಸಹಸ್ರ ದೀಪಾಲಂಕರಣ ಸೇವೆ ಸಮಯಕ್ಕೆ ನೀವು ದೇವಸ್ಥಾನದ ಮುಂಭಾಗಕ್ಕೆ ಬಂದರೆ ನೀವು ವಿಶೇಷವಾದ ಸೇವೆಯನ್ನು ನೋಡ್ಬೋದಾಗಿರುತ್ತೆ. ಸುತ್ತ 1000 ದೀಪಗಳನ್ನ ಹಚ್ತಾರೆ. ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಉಯ್ಯಾಲೆಯಲ್ಲಿ ಕೂರಿಸ್ಬಿಟ್ಟು ಗಾಯನ ಸೇವೆ ಇರುತ್ತೆ. ಅದಾದ ನಂತರ ಮಂತ್ರಗಳೊಂದಿಗೆ, ವೇದ ಮಂತ್ರಗಳೊಂದಿಗೆ ವಿಶೇಷವಾಗಿ ಮಹಾಮಂಗಳಾರತಿ ನೆರವೇರಿಸ್ತಾರೆ. ತುಂಬಾ ವಿಶೇಷವಾಗಿರುತ್ತೆ. ಅದಾದ ನಂತರ ಗಜಪಡೆಗಳ ಆಗಮನ ಕೂಡ ಆಗುತ್ತೆ. ಅದಾದ ನಂತರ ದೇವಸ್ಥಾನದ ಸುತ್ತ ಒಂದು ಉತ್ಸವ ಕೂಡ ಇರುತ್ತೆ. ಸಾಯಂಕಾಲ ನೀವೇನಾದರೂ ತಿರುಮಲದಲ್ಲಿದ್ದರೆ ಈ ವಿಶೇಷವಾದ ಉತ್ಸವದಲ್ಲಿ ಭಾಗವಹಿಸಲು ಮರಿಬೇಡಿ. ಯಾರೆಲ್ಲ ಸಹಸ್ರ ದೀಪಾಲಂಕರಣ ಸೇವೆಯಲ್ಲಿ ಭಾಗವಹಿಸಿರ್ತಾರೋ ಅವರು 6 ಗಂಟೆಯ ನಂತರ ಸುಪಥ ಮೂಲಕ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ಪೋಷಕರ ಜೊತೆ ನೇರವಾಗಿ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಪ್ರಸ್ತುತ ಈಗ ನಮಗೆ ಮೇ ತಿಂಗಳ ಕಂಪ್ಲೀಟ್ ಕೋಟಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮೇ ತಿಂಗಳ ಕಂಪ್ಲೀಟ್ ಕೋಟಾವನ್ನು ಫೆಬ್ರವರಿ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ, ಶನಿವಾರ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಆನ್ಲೈನಲ್ಲಿ. ಇದನ್ನು ನಮಗೆ TTDಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ಟಿಕೆಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇರುವ ಕಾರಣ ತುಂಬ ಬೇಗ ಖಾಲಿಯಾಗೋಗುತ್ತೆ. ಹಾಗಾಗಿ ನಿಮ್ಮ ಡೀಟೇಲ್ಸ್ನ ಮುಂಚೆನೇ ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿ ಇಟ್ಕೊಂಡ್ರೆ ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನೂ ನೀವೇನಾದರೂ 4 ಜನ ಬುಕ್ ಮಾಡ್ಕೊಳ್ಬೇಕು ಅಂದರೆ ಬೇರೆ ಬೇರೆ ಸಿಸ್ಟಮ್ನಲ್ಲಿ ಬೇರೆ ಬೇರೆಯವರು ಕೂತ್ಕೊಂಡು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನೀವು ಒಮ್ಮೆ ಒಂದು ಟಿಕೆಟ್ನ ಬುಕ್ ಮಾಡಿದ ನಂತರ ಮತ್ತೆ ಅದೇ ಲಾಗಿನ್ನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ನೀವು ಇನ್ನೊಂದು ಲಾಗಿನ್ ಆಗಿ ಬುಕ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಲ್ಲ ಟಿಕೆಟ್ಗಳು ಖಾಲಿಯಾಗಿರುತ್ತೆ. ಹಾಗಾಗಿ ನೀವು 4 ಜನ ಹೋಗಬೇಕು ಅಂದರೆ 2 ವ್ಯಕ್ತಿಗಳು ಕೂತ್ಕೊಂಡು ಸಪ್ರೇಟಾಗಿ ಇಬ್ಬಿಬ್ರದ್ದು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಧ್ಯಾಹ್ನ ನಮಗೆ ವರ್ಚುವಲ್ ಸೇವಾ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಈ ವರ್ಚುವಲ್ ಸೇವಾ ಟಿಕೆಟ್ಸ್ ಅಂದರೆ ಏನು ಅಂದರೆ ನಿಮಗೆ ಇದು ಆರ್ಜಿತ ಸೇವೆ ಥರನೇ ಇರುತ್ತೆ. ಬಟ್ ನೀವು ಸೇವೆಯಲ್ಲಿ ಭಾಗವಹಿಸೋ ಅವಕಾಶ ಇರೋದಿಲ್ಲ. ನೀವು ಕೇವಲ ದರ್ಶನಕ್ಕೆ ಮಾತ್ರ ಹೋಗ್ಬೋದಾಗಿರುತ್ತೆ. ಅದು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಎಂಟ್ರಿ ಪಾಯಿಂಟಿಂದ ಹೋಗಬೇಕಾಗತ್ತೆ. ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಏನು ಹೇಳೋದು ಅಂದರೆ ಈ ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ನೀವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನನಾದರೂ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಆಗಲೇ ಹೇಳಿದ ಹಾಗೆ ಆರ್ಜಿತ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಈ ವರ್ಚುವಲ್ ಸೇವಾ ಅನ್ನೋದು ನಿಮಗೆ 500 ರೂಪಾಯಿ ಟಿಕೆಟ್ ಆದ್ರೂ ನಿಮಗೆ 300 ರೂಪಾಯಿ ಟಿಕೆಟ್ ರೀತಿ ಇರುತ್ತೆ. ನಿಮಗೆ ಈ ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ 4ರಿಂದ 5 ಅವರ್ ಆಗುತ್ತೆ ನಿಮಗೆ ದರ್ಶನ ಆಗಲಿಕ್ಕೆ. ಹಾಗಾಗಿ ಆದಷ್ಟು ಈ ಟಿಕೆಟ್ಗಳನ್ನ ಅವಾಯ್ಡ್ ಮಾಡಿ. ಮೊದಲಿಗೆ ಏನು ಮಾಡಬೇಕು ಅಂದರೆ ಇದರಲ್ಲಿ ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು. ಇದರಲ್ಲಿ ನಮಗೆ ಸೇಮ್ ವರ್ಚುವಲ್ ಕಲ್ಯಾಣೋತ್ಸವ, ವರ್ಚುವಲ್ ಆರ್ಜಿತ ಬ್ರಹ್ಮೋತ್ಸವ, ವರ್ಚುವಲ್ ಊಂಜಲ್ ಸೇವಾ, ಹಾಗೆ ವರ್ಚುವಲ್ ಸಹಸ್ರ ದೀಪಾಲಂಕರಣ ಸೇವೆ ಅಂತ ಇರುತ್ತೆ. ಅದನ್ನು ಬುಕ್ ಮಾಡಿಕೊಂಡ ನಂತರ ನಮಗೆ ಸಪ್ರೇಟಾಗಿ ಸ್ಲಾಟ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ನಮಗೆ 500 ರೂಪಾಯಿ ಆಗಿರುತ್ತೆ. ಬಟ್ ಸ್ಲಾಟಿಗೆ ನಿಮ್ಗೆ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿರೋದಿಲ್ಲ. ನೀವು ವರ್ಚುವಲ್ ಸೇವಾ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ ನಂತರ ನಿಮಗೆ ಅವೈಲ್ ದರ್ಶನ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದಕ್ಕೆ ನೀವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ವರ್ಚುವಲ್ ಸೇವಾ ಅಂತ ಹೋಗ್ಬಿಟ್ಟು ಅಲ್ಲಿ ಅವೈಲ್ ದರ್ಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರವೇ ನಿಮಗೆ ದರ್ಶನದ ಸ್ಲಾಟ್ ಕನ್ಫರ್ಮ್ ಆಗುತ್ತೆ. ಬರೀ ನೀವು ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನದ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ನೀವು ಈ ವರ್ಚುವಲ್ ಸೇವಾ ಟಿಕೆಟ್ ಯಾರು ಬುಕ್ ಮಾಡ್ಕೊತಾರೋ ಅವರು ದರ್ಶನದ ಕೋಟಾದಲ್ಲಿ ದರ್ಶನ ಕೂಡ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ ನಮಗೆ ವರ್ಚುವಲ್ ಸೇವಾ ಟಿಕೆಟ್ ಲಿಂಕ್ಡ್ ದರ್ಶನದ ಟಿಕೆಟ್ಗಳು ಕೂಡ ರಿಲೀಸ್ ಮಾಡ್ತಿದ್ದಾರೆ. ಮೇ ತಿಂಗಳ ಕಂಪ್ಲೀಟ್ ಕೋಟಾ ಮಧ್ಯಾಹ್ನ 3 ಗಂಟೆಗೆ
ಗಂಟೆಗೆ 21ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ನೀವು ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಆರ್ಜಿತ ಸೇವಾ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು, ಹಾಗೆ ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಟಿ ಟಿ ಡಿಯ ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಅಂತ ಟೈಪ್ ಮಾಡಿ. ಈಗ ನಿಮಗೆ ಕಾಣ್ತಿರೋದು ಇದು ಟಿ ಟಿ ಡಿಯ ಅಫಿಷಿಯಲ್ ವೆಬ್ಸೈಟ್. ಇದು ಹೋಮ್ ಪೇಜು. ನೀವು ಎಲ್ಲ ರೀತಿಯ ಟಿಕೆಟ್ಗಳನ್ನು ಇದೇ ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ, ಇಲ್ಲಿ ಹೋದರೆ ನಿಮಗೆ ಎಲ್ಲ ಟಿಕೆಟ್ಸ್ಗಳು ಯಾವ್ದಾವ್ದು ಅವೈಲಬಲ್ ಇದೆ ತಿರುಮಲದಲ್ಲಿ ಅಂತ ತೋರಿಸುತ್ತೆ. ಅಕಾಮಿಡೇಷನ್ ಆಗಿರ್ಬೋದು, ಸ್ಪೆಷಲ್ ಎಂಟ್ರಿ ದರ್ಶನ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ ಆಗಿರ್ಬೋದು, ಅಂಗ ಪ್ರದಕ್ಷಿಣ ಆಗಿರ್ಬೋದು, ವರ್ಚುವಲ್ ಸೇವಾ ಟಿಕೆಟ್ಸ್ ಆಗಿರ್ಬೋದು, ಎಲ್ಲ ಪೂರ್ತಿ ಇದರಲ್ಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಈಗ ಬೇಕಾಗ್ತಿರೋದು ಆರ್ಜಿತ ಸೇವಾ ಅಂತ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಈ ಲಾಗಿನ್ ಹೇಗಾಗಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಫೋನ್ ನಂಬರ್ನ ಟೈಪ್ ಮಾಡಿದ ನಂತರ ನಿಮಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿದ್ರೆ ಇಲ್ಲಿ ಲಾಗಿನ್ ಆಗುತ್ತೆ. ಇಲ್ಲಿ ನಾನು ಆರ್ಜಿತ ಸೇವಾಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಆರ್ಜಿತ ಸೇವಾ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆರ್ಜಿತ ಸೇವಾ ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ, ಈ 4 ಸೇವೆಗಳು ಕೂಡ ಅವೈಲಬಲ್ ಇರುತ್ತೆ. ಈಗ ಪ್ರಸ್ತುತ ನಿಮಗೆ ಎಲ್ಲ ರೆಡ್ ಕಾಣ್ತಾ ಇದೆ ನೋಡಿ. ರೆಡ್ ಕಾಣ್ತಿರೋದೆಲ್ಲ ಮಾರ್ಚ್ ತಿಂಗಳ ಮತ್ತೆ ಏಪ್ರಿಲ್ ತಿಂಗಳ ಕೋಟಾ. ರೆಡ್ ಅಂದ್ರೆ ಕೋಟಾ ಇಸ್ ಫುಲ್ ಅಂತ, ಇನ್ನು ಬ್ಲೂ ಅಂದ್ರೆ ಕೋಟಾ ನಾಟ್ ರಿಲೀಸ್ಡ್ ಅಂತ. ನೋಡಿ ಬ್ಲೂ ನಲ್ಲಿ ಕಾಣ್ತಿದ್ದಲ್ಲ, ಇದೆಲ್ಲ ಕೋಟಾ ನಾಟ್ ರಿಲೀಸ್ಡ್. ಪ್ರಸ್ತುತ ನಮಗೆ ಈ ಸ್ಲಾಟ್ಸ್ ನಮಗೆ ಶನಿವಾರ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಓಪನ್ ಆಗುತ್ತೆ. ಹಾಗಾಗಿ ನೀವು 9:55ಕ್ಕೆ OTPನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿದ್ರೆ ನೀವು ಇದನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. 10 ಗಂಟೆಗೆ ಕರೆಕ್ಟಾಗಿ ಇದು ಗ್ರೀನ್ ಆಗುತ್ತೆ, ಅವೈಲಬಲ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಯಾವ ಟಿಕೆಟ್ಸ್ ಬೇಕಿದ್ರು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನೀವು ಇಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಊಂಜಲ್ ಸೇವೆ ಅಂದ್ರೆ ಊಂಜಲ್ ಸೇವೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗ್ರೀನ್ ತೋರಿಸುತ್ತೆ, ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಒಂದ್ಸಲ ಲಾಗಿನ್ ಆದ್ರೆ ನೀವು 2 ಟಿಕೆಟ್ಸ್ ಮ್ಯಾಕ್ಸಿಮಮ್ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಇದಾದ ನಂತರ ನಾನು ನಿಮಗೆ ವರ್ಚುವಲ್ ಸೇವಾ ಟಿಕೆಟ್ಸ್ ಕೂಡ ತೋರಿಸ್ತೀನಿ. ಇಲ್ಲೇ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ, ಅಲ್ಲಿ ಆನ್ಲೈನ್ ಸೇವಾಸ್ ಅಥವಾ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಶ್ರೀವಾರಿ ಸೇವಾ ವರ್ಚುವಲ್ ತಿರುಮಲ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ನೋಡಿ. 3rd ಪಾಯಿಂಟ್ ಹಾಕಿದ್ದಾರೆ. ಯಾರೆಲ್ಲ ಈ ವರ್ಚುವಲ್ ಸೇವಾ ಟಿಕೆಟ್ಸ್ ನ ತೆಗೆದುಕೊಳ್ತಾರೋ ಅವರು ಫಿಸಿಕಲ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ, ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕಾಗೋದಿಲ್ಲ. ಅವರು ದರ್ಶನ ಮಾತ್ರ ಮಾಡ್ಬೋದಾಗಿರುತ್ತೆ. ಅವರು ಸೇವೆ ನೋಡ್ಬೇಕು ಅಂದ್ರೆ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ನಲ್ಲಿ ಆ ಸೇವೆನ ವೀಕ್ಷಣೆ ಮಾಡಿಬಿಟ್ಟು ನಂತರ ಅವ್ರಿಗೆ ಯಾವ ಕನ್ವೀನಿಯಂಟ್ ಡೇಟ್ ಇರುತ್ತೋ ಆ ಕನ್ವೀನಿಯಂಟ್ ಡೇಟಿಗೆ ಬಂದು ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಇಲ್ಲಿ ನಾನು ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಿಮಗೆ ವರ್ಚುವಲ್ ಸೇವಾ ಟಿಕೆಟ್ಸ್ ಕೂಡ ಯಾವುದೇ ಟಿಕೆಟ್ಸ್ಗಳಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಬುಕ್ ಆಗೋಗಿದೆ. ಇಲ್ಲಾಂದ್ರೆ ಅದು ಗ್ರೀನ್ ನಲ್ಲಿ ಇರ್ತಾ ಇತ್ತು. ಅದನ್ನ ಕ್ಲಿಕ್ ಮಾಡಿ ಬುಕ್ ಮಾಡ್ಕೊಂಡ ನಂತರ ನೀವು ಸಪರೇಟ್ ಆಗಿ ಸ್ಲಾಟ್ಸ್ ನ ಸಪರೇಟ್ ಆಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೀ ಹೇಗೆ ಬುಕ್ ಮಾಡಬೇಕು ಅಂತ. ಇಲ್ಲಿ ಬುಕಿಂಗ್ ಇಷ್ಟು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಸರ್ವಿಸಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ವರ್ಚುವಲ್ ಸೇವಾ ಅಂತ ಇರುತ್ತೆ. ಈ ವರ್ಚುವಲ್ ಸೇವಾ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅವೈಲ್ ದರ್ಶನ್ ಅಂತ ಒಂದು ಸಪರೇಟ್ ಆಗಿರುತ್ತೆ. ನಾನು ಆಲ್ರೆಡಿ ಅದನ್ನ ಬುಕ್ ಮಾಡಿಕೊಂಡು ದರ್ಶನ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಿಮಗೆ ತೋರಿಸ್ತಿಲ್ಲ. ಇಲ್ಲಿ ನಿಮಗೆ ಅವೈಲ್ ದರ್ಶನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರನೇ ನಿಮಗೆ ದರ್ಶನದ ಟಿಕೆಟ್ಗಳು ಕನ್ಫರ್ಮ್ ಆಗಿ ಬುಕ್ ಆಗಿದೆ ಅಂತ, ಇಲ್ಲಾಂದ್ರೆ ಅದು ದರ್ಶನದ ಟಿಕೆಟ್ ಬುಕ್ ಆಗಿಲ್ಲ ಅಂತ ಅರ್ಥ. ನೀವು ಬರೀ ವರ್ಚುವಲ್ ಸೇವಾ ಟಿಕೆಟ್ ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ದರ್ಶನ ಇರೋದಿಲ್ಲ, ನೀವು ಸ್ಲಾಟ್ ಬಂದು ಬುಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ನೀವು ವರ್ಚುವಲ್ ಸೇವಾ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕು. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.